يلا يا بابا. قولي يا بابا. قولي يا بابا. ಇಂದು ನಾವು ನಿಮಗೆ ತೋರಿಸಲಿರುವುದು ಒಂದು ಹೃದಯಸ್ಪರ್ಶಿಯಾದ ಮತ್ತು ಚಿಂತನೆಗೆ ಹುಟ್ಟುಹಾಕುವ ಘಟನೆ. ಒಬ್ಬ ಚಿಕ್ಕ ಮಗು ಮರಣದ ತುದಿಯಲ್ಲಿದ್ದು ತನ್ನ ಕೊನೆಯ ಕ್ಷಣಗಳಲ್ಲಿ ದೇವದೂತರನ್ನು ಕಂಡ ಅನುಭವ. ಈ ಕಥೆಯಲ್ಲಿ ಆ ಮಗು ಮರಣಶಯ್ಯೆಯಲ್ಲಿದೆ. ಅವನ ಪಕ್ಕದಲ್ಲಿ ಅವನ ತಂದೆಯೂ ಇದ್ದಾರೆ. ಈ ಮಗು ತನ್ನ ತಂದೆಗೆ ದಿಢೀರನೆ ಹೇಳುತ್ತದೆ, ಅಪ್ಪ, ನನಗೆ ಇಬ್ಬರು ದೇವದೂತರು ಕಾಣುತ್ತಿದ್ದಾರೆ. ಅವನು ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ ಗಮನವಿಟ್ಟು ಏನನ್ನೋ ನೋಡುತ್ತಾನೆ. ಕೈಯಿಂದ ಸನ್ನೆ ಮಾಡಿ ಹೇಳುತ್ತಾನೆ, ಒಬ್ಬ ದೇವದೂತ ಮೇಲೆ ನಿಂತಿದ್ದಾನೆ, ಇನ್ನೊಬ್ಬ ಕೆಳಗೆ ಬರುತ್ತಿದ್ದಾನೆ. ತಂದೆ ಮಗುವನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಮಗುವಿನ ಕಣ್ಣುಗಳು ಆಕಾಶದ ಕಡೆಗೆ ತದೇಕವಾಗಿವೆ. ಬಹುಶಃ ಅವನಿಗೆ ಇದುವರೆಗೆ ಕಾಣದ ಒಂದು ಅದ್ಭುತ ಲೋಕ ತೆರೆದುಕೊಂಡಿರಬಹುದು. ಈ ಕ್ಷಣ ಮನುಷ್ಯನ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಕ್ಷಣವಾಗಿದೆ. ಮಗು ಇದನ್ನು ಹೇಳುತ್ತಿರುವಾಗ ದಿಢೀರನೆ ಅವನ ಆತ್ಮವು ದೇಹವನ್ನು ತೊರೆಯುತ್ತದೆ. ಈ ವಿಡಿಯೋ ಎಲ್ಲಿಂದ ಬಂದಿದೆ ಎಂದು ನಿಖರವಾಗಿ ತಿಳಿದಿಲ್ಲ, ಆದರೆ ಬಳಸಿದ ಭಾಷೆ ಅರೇಬಿಕ್ ಭಾಷೆಯಂತೆ ಕಾಣುತ್ತದೆ. ಬಹುಶಃ ಯಾವುದಾದರೂ ಅರಬ್ ದೇಶದಿಂದ ಬಂದಿರಬಹುದು. ನಮಗೆಲ್ಲರಿಗೂ ತಿಳಿದಿದೆ, ಮರಣವು ಒಂದು ಸತ್ಯ. ಅದು ಒಂದು ದಿನ ನಮ್ಮನ್ನು ಕಾಡಲಿದೆ. ಈ ಜವಾಬ್ದಾರಿಯನ್ನು ಅಲ್ಲಾಹನು ಕೆಲವು ದೇವದೂತರಿಗೆ ನೀಡಿದ್ದಾನೆ. ಅವರ ನಾಯಕನೇ ಹಜರತ್ ಇಸ್ರಾಯಿಲ್ ಅಲೇಹಿಸ್ಸಲಾಂ. ಒಬ್ಬ ವಿಶ್ವಾಸಿಯ ಮರಣ ಸಮಯ ಸಮೀಪಿಸಿದಾಗ ಅವನಿಗೆ ಕೆಲವು ಸಂಕೇತಗಳು ಕಾಣಲು ಆರಂಭವಾಗುತ್ತವೆ. ಸಾಮಾನ್ಯ ಮನುಷ್ಯರಿಗೆ ಕಾಣದ ವಿಷಯಗಳು ಅವನಿಗೆ ಗೋಚರವಾಗುತ್ತವೆ. ಈ ಮಗುವಿನ ಕಥೆಯು ಅಂತಹದ್ದೇ ಆಗಿದೆ. ಒಂದು ಹದೀಸ್ನಲ್ಲಿ ಹೇಳಲಾಗಿದೆ, ಅಬು ಹುರೈರಾ ರಜಿಯಲ್ಲಾಹು ಅನ್ಹು ಉಲ್ಲೇಖಿಸುತ್ತಾರೆ, ಒಬ್ಬ ಮೋಮಿನ್ನ ಮರಣ ಸಮಯದಲ್ಲಿ ಕರುಣೆಯ ದೇವದೂತರು ಬಿಳಿಯ ರೇಷ್ಮೆ ಬಟ್ಟೆಯೊಂದಿಗೆ ಬರುತ್ತಾರೆ. ಅವರು ಆತ್ಮಕ್ಕೆ ಹೇಳುತ್ತಾರೆ, ನೀನು ಹೊರಗೆ ಬಾ, ನೀನು ಅಲ್ಲಾಹನಿಂದ ತೃಪ್ತನಾಗಿದ್ದೀಯಾ, ಅಲ್ಲಾಹನು ನಿನ್ನಿಂದ ತೃಪ್ತನಾಗಿದ್ದಾನೆ. ಅಲ್ಲಾಹನ ಕರುಣೆ ಮತ್ತು ಆಶೀರ್ವಾದದ ಕಡೆಗೆ ಬಾ. ಆಗ ಅಶುದ್ಧ ಆತ್ಮವು ಸುಂದರವಾದ ಸುಗಂಧದೊಂದಿಗೆ ಹೊರಗೆ ಬರುತ್ತದೆ. ದೇವದೂತರು ಅದನ್ನು ಸ್ವೀಕರಿಸಿ ಆಕಾಶದ ಬಾಗಿಲುಗಳಿಗೆ ತಲುಪಿಸುತ್ತಾರೆ. ಆಕಾಶದ ದೇವದೂತರು ಹೇಳುತ್ತಾರೆ, ಭೂಮಿಯಿಂದ ಬಂದ ಈ ಸುಂದರವಾದ ಸುಗಂಧ. ಅವರು ಆ ಆತ್ಮವನ್ನು ಇತರ ವಿಶ್ವಾಸಿಗಳ ಆತ್ಮಗಳ ಬಳಿಗೆ ಕೊಂಡೊಯ್ಯುತ್ತಾರೆ. ಅವರಿಗೆ ಆ ಆತ್ಮವನ್ನು ಕಂಡಾಗ ಒಬ್ಬ ಪ್ರವಾಸಿಯು ಮರಳಿ ಬಂದಾಗ ನಮಗೆ ಆಗುವ ಸಂತೋಷದಂತೆ ಸಂತೋಷವಾಗುತ್ತದೆ. ಅವರು ಅವನಿಗೆ ಲೋಕದಲ್ಲಿ ಬಿಟ್ಟು ಬಂದವರ ಬಗ್ಗೆ ಕೇಳುತ್ತಾರೆ, ಅವನು ಏನು ಮಾಡುತ್ತಿದ್ದಾನೆ, ಇವನು ಎಲ್ಲಿದ್ದಾನೆ ಎಂದು. ಕೆಲವರು ಲೋಕದ ಚಿಂತೆಗಳಲ್ಲಿ ಮುಳುಗಿದ್ದರು, ಕೆಲವರು ಬೇಗನೆ ಸತ್ತು ಹೋದರು ಎಂದು ಆತ್ಮವು ಹೇಳುತ್ತದೆ. ಆದರೆ ಒಬ್ಬ ಅವಿಶ್ವಾಸಿಯ ಮರಣ ಸಮಯದಲ್ಲಿ ಶಿಕ್ಷೆಯ ದೇವದೂತರು ಒರಟಾದ ಬಟ್ಟೆಯೊಂದಿಗೆ ಬರುತ್ತಾರೆ. ಅವರು ಹೇಳುತ್ತಾರೆ, ನೀನು ಹೊರಗೆ ಬಾ, ಅಲ್ಲಾಹನ ಶಿಕ್ಷೆಯ ಕಡೆಗೆ. ನೀನು ನಿನ್ನ ರಬ್ಬಿನಿಂದ ಅತೃಪ್ತನಾಗಿದ್ದೀಯಾ, ರಬ್ಬು ನಿನ್ನಿಂದ ಅತೃಪ್ತನಾಗಿದ್ದಾನೆ. ಆಗ ಆ ಆತ್ಮವು ಕೊಳೆತ ಶವದ ದುರ್ವಾಸನೆಯೊಂದಿಗೆ ಹೊರಗೆ ಬರುತ್ತದೆ. ಮಿತ್ರರೇ, ಈ ಕಥೆಯಿಂದ ಒಂದು ವಿಷಯ ಸ್ಪಷ್ಟವಾಗಿದೆ, ಮರಣವು ಒಂದು ಸತ್ಯ. ಅದಕ್ಕೂ ಮುನ್ನ ನಮ್ಮ ಜೀವನವನ್ನು ಸತ್ಕಾರ್ಯಗಳೊಂದಿಗೆ ಜೀವಿಸಬೇಕು. ಅಲ್ಲಾಹನು ನಮ್ಮ ಅಂತ್ಯವನ್ನು ವಿಶ್ವಾಸದೊಂದಿಗೆ ಮಾಡಲಿ. ಆಮೀನ್.